ಕೆಲ್ಸಕ್ಕೆ ಹೋಗಿಲ್ವಾ ನೀನು? ಬಸ್ ಫುಲ್ ರಸ್ ಇತ್ತಣ, ಆಫೀಸ್ಗೆ ಹೋಗಕ್ ಲೇಟ್ ಆಯ್ತು ಅಂತ ಬೇಡ ಅಂದ್ಬಿಟ್ರು. ಬಸ್ ಸಿಕ್ಕಿಲ್ಲ ಅಂತ ಕತೆಗಳು ಹೇಳ್ಬೇಡ ನೀನು. ನೀನ್ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳು. ಬಾರೋ, ಅಡಿಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗು. ನನಗ್ ಬೇಡ, ನಿನ್ ಗಂಡನ್ಗೆ ಕೊಡು. ಮನೆಯವರೇ ಅರ್ಥ ಮಾಡ್ಕೊಳಲ್ಲ. ನಾಳೆ ಹೆಂಗಾರು ಮಾಡಿ ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಮರ್ಯಾದೆ ಇರಲ್ಲ. ತಗೋ ಮೊಬೈಲ್ ನಮ್ಮ ಮನೇಲೆ ಬಿಟ್ಟು ಹೋಗಿದೆ. ಅವನ ಹತ್ರ ನಿಮ್ಗೆ ಪ್ರೀತಿಯಿಂದ ಮಾತಾಡಕ್ ಆಗಲ್ವಾ? ತಗೋ ಮೊಬೈಲ್ ನ ಮನೇಲೆ ಬಿಟ್ಬಿಟ್ಟು ಬಂದಿದ್ಯಾ? ಯಾಕೋ ನಿಂಗೆ ಇಷ್ಟೊಂದು ಕೋಪ? ಅದಕ್ಕೆ ನಮ್ಮ ಅಣ್ಣನ್ಗೊಂದ್ ಸಾರಿ ಹೇಳ್ಬಿಡು. ತಗೋ, ನಾಳೆಯಿಂದ ಅವ್ನ ಕ್ಯಾಬಲ್ಲಿ ಹೋಗಿ ಕೇಳು. ನಿಮ್ಮಿಬ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ನೀವೇ ಕೊಡಿ. ಕೆಲ್ಸ ಇಲ್ದಾಗ ತುಂಬಾ ಬೈದಿದ್ದೀನಿ. ಕೆಲ್ಸ ಸಿಗ್ತೈತೆ ಅಂತ ಗೊತ್ತಾದಾಗ ಪ್ರೀತಿಯಿಂದ ಮಾತಾಡ್ಸಿದಾಗ ನಮ್ಮ ಅಣ್ಣ ಎಲ್ಲಿ ದುಡ್ಡಿಗೆ ಆಸೆ ಪಡ್ತಾ ಇದ್ದೇನೆ ಅಂತ ತಪ್ಪು ತಿಳ್ಕೊಳಲ್ವಾ? ನನ್ ಬಗ್ಗೆ ಏನಾರ ಅನ್ಕೊಂಡ್ಲಿ, ಅವ್ನ್ ಚೆನ್ನಾಗಿರ್ಬೇಕಷ್ಟೇ. ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇದ್ರು ಇಬ್ರು ಅತ್ತೆ ಸೊಸೆ ತರ ಜಗಳಾಡ್ತೀರಾ. ಅಣ್ಣ ತಮ್ಮನ ಸಂಬಂಧ ಅಂದ್ರೆ ಕೈಗೆ ಕಣ್ಣಿಗಿರೋ ಸಂಬಂಧದ ತರ. ಕೈಗೆ ನೋವಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಕಣ್ಣಲ್ಲಿ ನೀರ್ ಬಂದ್ರೆ ಕೈ ಒರೆಸುತ್ತೆ. ಎಷ್ಟೇ ಜಗಳ ಆಡಿದ್ರು ಬಿಟ್ಕೊಡ್ಬೇಡಿ ಸಂಬಂಧ. ತಗೊಳ್ಳೋ ಕ್ಲೀನ ಜೋಡ್ಸು. ಸರ್, ನಾನು ನಿಮ್ಗೊಂದು ಏನೋ ಕೇಳಬೇಕು. ಏನೋ ನಿಂದು ಮತ್ತೆ ಗೋಳು? ಮತ್ತೆ ಸ್ಯಾಲ್ರಿಗೆಲ್ಲ ಜಾಸ್ತಿ ಮಾಡ್ಬೇಕೇನೋ? ಸರ್, ಸ್ಯಾಲ್ರಿ ಎಲ್ಲ ಏನಿಲ್ಲ ಸರ್, 3 ದಿನ ರಜೆ ಬೇಕಿತ್ತು. 3 ದಿನ ರಜನಾ? ಏನ್ ಮನೇಲಿ ಹೆಣ್ಗಿನ್ ನೋಡ್ದವ್ರು ಏನ್ ಕತೆ? ಸರ್ ಸುಮ್ನೆ ರೀ ಸರ್, ಫ್ಯಾಮಿಲಿ ಜೊತೆ ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತು. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ಯಾ? ಹಾಗಾದ್ರೆ ಈ ದುಡ್ಡನ್ನ ದೇವ್ರ ಉಂಡಿಗೆ ನನ್ನ ಹೆಸರಲ್ಲಿ ಹಾಕು. ಈ ದುಡ್ಡನ್ನ ಉಂಡಿಗೆ ಹಾಕ್ರೆ ಏನ್ ಬರುತ್ತೆ ಸರ್? ಈ ದುಡ್ಡನ್ನ ಉಂಡಿಗೆ ಹಾಕ್ರೆ ಪುಣ್ಯ ಬರುತ್ತೋ? ಉಂಡಿಗೆ ದುಡ್ಡು ಹಾಕಿ ಯೋಗ್ಯತೆ ನಿಮ್ಗಿಲ್ಲ ಬಿಡಿ ಸರ್. ಏನೋ ಮಾತಾಡ್ತಾ ಇದ್ಯಾ? ಸ್ವಲ್ಪ ಹೊತ್ತು ಮುಂಚೆ ನೀವೇನ್ ಮಾಡಿದಿರ ಗೊತ್ತಾ? ಅಣ್ಣ, ನನ್ ಪರ್ಸ್ ಕಳ್ದೋಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ, ಊಟ ಕೊಡ್ಸೋಣ. ನಿನ್ ಪರ್ಸ್ ಕಳ್ದಾದ್ರು ನಿನ್ನಣೆ ಬರ, ನಾನೇನ್ ಮಾಡ್ಲಿ? ಅಣ್ಣ ಏಯ್ ಹೋಗೋ, ಡಿಸ್ಟರ್ಬ್ ಮಾಡ್ಬೇಡ. ಸರ್, ಗುಡಿಗೆ ಹೋಗಿ 500 ರೂಪಾಯಿ 1000 ರೂಪಾಯಿ ದುಡ್ಡು ಹಾಕೋದಲ್ಲ ಸರ್. ಹಸು ಅಂತ ಒಂದವ್ರಿಗೆ ಒಂದು ತುತ್ತು ಊಟ ಹಾಕಿ ಸರ್, ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ ಸರ್. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಅಣ್ಣ, ಫ್ರೆಂಡ್ ಮದ್ವೆ ಇತ್ತು, ಏನಾರು ಗಿಫ್ಟ್ ತಗೊಂಡ್ ಹೋಗ್ಬೇಕು. ಒಂದ್ ಸ್ವಲ್ಪ ಅಮೌಂಟ್ ಇದ್ರೆ ಕೊಡ್ತೀಯಾ? ಹಾ, ಕೊಡು. ನಾನು ಒಂದ್ ಸೀರೆ ಕೇಳಿದ್ರೆ ಕೊಡ್ಸಲ್ಲ, ತಮ್ಮ ಕೇಳಿದ್ರೆ ಎತ್ತೆತ್ ಕೊಡ್ತೀರಾ. ಬರ್ತೀರಾ ಒಳಗಡೆ? ಚಿಕ್ಕಪ್ಪ ಪಾಪ ದುಡ್ಡನ್ನ ಕೊಡಕ್ಕೆ ಹೇಳಿದ್ರು. ಪಾಪ ಯಾಕೆ ಯಾವಾಗ್ಲೂ ಅಮ್ಮ ಚಿಕ್ಕಪ್ಪನ್ ಬೈತಾ ಇರ್ತಾರೆ. ಬೇರೆಯವ್ರ ಮನೆಯಿಂದ ಬಂದವ್ರಿಗೆ ಅಣ್ಣ ತಮ್ಮಂದಿರ ಸಂಬಂಧ ಏನಪ್ಪಾ ಗೊತ್ತು? ತಗೋ, ಈ ದುಡ್ಡನ್ನ ಚಿಕ್ಕಪ್ಪನ್ ಕೊಟ್ಬಿಡು. ಆದ್ರೆ ನಿಮ್ಮ ಅಮ್ಮಂಗ್ ನಾನ್ ಕೊಟ್ಟೆ ಅಂತ ಏನು ಹೇಳಕ್ ಹೋಗ್ಬೇಡ. ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಯಾರೇ ಬಂದ್ರು ಯಾರೇನೇ ಅಂದ್ರು ಕಷ್ಟ ಅಂದಾಗ ಜೊತೆ ನಿಲ್ಲವನೇ ಅಣ್ಣ. ಮನಸ್ಸಿಗೆ ಆಕಾಶವೇ ನೀನಾದೆ. ಅಣ್ಣ, ಮೂರ್ಟಿನಾ? ಹೋಗೋರ್ಗೆ ಮೂರ್ಟಿ ಕೊಟ್ಟು. ಸರಿ ಮಗ, ಆಯ್ತು. ಅಣ್ಣ ತಗೊಳ್ಳಿ ಟೀ. ಲೋ ಮಗ, ನೀನ್ ಸಂತೋಷ ಅಲ್ವಾ? ಹಾ, ಹೌದು ಹೌದು. ಲೋ, ನೀನೇನೋ ಕೋಟ್ಯಾಧೀಶ್ವರ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೆ? ನಾನಿಲ್ಲಿ ಕೆಲಸ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ ಅಂಗಡಿ. ಫ್ರೀ ಇದ್ದಾಗ ಅವ್ನು ಬಂದು ಸಪೋರ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಸರಿ ಅಣ್ಣ, ಎಷ್ಟಾಯ್ತು? ಸಂತು, ಎಷ್ಟಾಯ್ತು ಮಗ? 100 ರೂಪಾಯಿ. 100 ರೂಪಾಯಿ? ಅಣ್ಣ, ನೀವು ತುಂಬ ಗ್ರೇಟ್ ಅಣ್ಣ. ಯಾಕೆ? ನಿಮ್ಮ ಫ್ರೆಂಡ್ ಅಷ್ಟು ದೊಡ್ಡ ಶ್ರೀಮಂತ ಆದ್ರೂ ಫ್ರೀ ಟೈಮಲ್ಲಿ ಬಂದು ನಿಮ್ಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ನೀವು ಗ್ರೇಟ್ ಅಣ್ಣ. ಅಣ್ಣ, ನಿಮ್ ಕಣ್ಗೆ ಅವನು ದುಡ್ಡ ಶ್ರೀಮಂತ ಇರ್ಬೋದು, ಆದ್ರೆ ನಮ್ ಕಣ್ಗೆ ಅವ್ನ ಫ್ರೆಂಡ್ಶಿಪ್ ಅಲ್ಲೇ ಶ್ರೀಮಂತ. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿ